Welcome, my dear students. In this class, we are going to discuss the Unit 4 Surface Tension and Viscosity. In the previous class, we have studied about conditions regarding the medical gases storage, right? What are the medical gases? We know the medical gases. What are the medical gases? Oxygen, medical air, nitrous oxide, nitrogen, CO2 and medical vacuum. All these are the medical gases. Medical gases means the gases which are required for the medical purpose are the, in the case of hospitalization, these are the gases required for medicine or a medical cases, right? In the hospitals, we require these gases: oxygen, medical air, nitrous oxide, nitrogen, carbon dioxide, and medical vacuum. Okay. In this, what is meant by oxygen? Oxygen anta andre first thing is oxygen. How we store? See, ಈ ಮೆಡಿಕಲ್ ಗ್ಯಾಸಸ್ ಸ್ಟೋರೇಜ್ ಅಂತ ಅಂದರೆ ಈ ಗ್ಯಾಸಸ್ನ ಹೇಗೆ ನಾವು ಸ್ಟೋರ್ ಮಾಡಿ ಇಟ್ಕೊತೀವಿ ಇನ್ ದ ಹಾಸ್ಪಿಟಲೈಸೇಷನ್ಗಳಲ್ಲಿ ಹೇಗೆ ಮೆಡಿಕಲ್ ಗ್ಯಾಸಸ್ನ ಸ್ಟೋರ್ ಮಾಡ್ಕೋತಾರೆ ಅದನ್ನು ನಾವು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸಿ, ದೇರ್ ಆರ್ 6 different types of medical gases. In this, oxygen is a main and the foremost medical gases, right? Oxygen is a basic need for the everyone. For the day-to-day life also, oxygen is a very needed gases. So that oxygen, the liquid oxygen, see, oxygen ಅಂದ ತಕ್ಷಣ gases oxygen ಸ್ಟೋರ್ ಮಾಡಿ ಇಡೋಕ್ಕಾಗಲ್ಲ. See, liquid oxygen is evaporated. Liquid oxygen ನ ಏನು ಮಾಡ್ತಾರೆ? evaporated into concentrated oxygen. ಅದನ್ನು concentrated oxygen ಆಗಿ ಕನ್ವರ್ಟ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಅದನ್ನು 345 to 380 ಕಿಲೋ ಪ್ಯಾಸ್ಕಲ್ ಅಲ್ಲಿ ಅದನ್ನು ಸ್ಟೋರ್ ಮಾಡಿ ಇಟ್ಕೋತೀವಿ. ಇದು ನಿಮಗೆ ನೆನಪಲ್ಲಿ ಇಟ್ಕೋಬೇಕು. ಹೇಗೆ ಸ್ಟೋರ್ ಮಾಡಿ ಇಟ್ಕೋತೀವಿ ಅಂದರೆ 345 to 380 ಕಿಲೋ ಪ್ಯಾಸ್ಕಲ್. ಸಿ, ಪ್ರೆಷರ್ನ ನಾವು ಪ್ಯಾಸ್ಕಲಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಆಕ್ಸಿಜನ್ನ ಎಷ್ಟು ಪ್ರೆಷರಲ್ಲಿ ನಾವು ಮೇಂಟೈನ್ ಮಾಡಬೇಕು ಅಂತ ಅಂದರೆ 345 to 380. ಆರ್ 4 to 5 bars. Bars is nothing but it is a SI unit for a atmospheric pressure. ಪ್ರೆಷರಿಗೆ SI unit. Another one is also known as bars. ಸೊ ಈ ಬಾರ್ಸ್ ಅಲ್ಲಿ 4 to 5 bars ಅರೌಂಡು ಪ್ರೆಷರ್ ಅಲ್ಲಿ ನಾವು ಈ ಆಕ್ಸಿಜನ್ ನ ಮೇಂಟೈನ್ ಮಾಡಬೇಕು. ಓಕೆ, ಸೊ ದ ನೆಕ್ಸ್ಟ್ ಒನ್ ಈಸ್ ಮೆಡಿಕಲ್ ಏರ್. ಹೌ ದ ಮೆಡಿಕಲ್ ಏರ್ ಈಸ್ used? See, medical air means it is in the sense it is a compressed air supplied by the special air compressor. See how the medical air works. ಒಂದು ಸ್ಪೆಷಲ್ ಏರ್ ಕಂಪ್ರೆಸರ್ ತಗೊಂಡು ಆ ಏರ್ ಕಂಪ್ರೆಸರ್ ಅಲ್ಲಿ ಏನು ಮಾಡ್ತಾ ಇರ್ತಾರೆ, ಡ್ರೈಯರ್ ಅಂದರೆ ಅದನ್ನು ಡ್ರೈ ಮಾಡಿ ಆ ಮೆಡಿಕಲ್ ಏರ್ನ ಸ್ಟೋರ್ ಮಾಡಿಟ್ಟಿರ್ತೀವಿ. ಸೊ ಏರ್ನ ಕಂಪ್ರೆಸ್ ಮಾಡ್ತಾರೆ. ಕಂಪ್ರೆಸ್ ಮಾಡಿ ಬೈ ದ ಯೂಸ್ ಆಫ್ ಡ್ರೈಯರ್ ವಿ ಸ್ಟೋರ್ಡ್ ಇಟ್ ಇನ್ ದ ಕೇಸ್ ಆಫ್ 345 to 380 ಕಿಲೋ ಪ್ಯಾಸ್ಕಲ್. 345 ಇಂದ 380 ಪ್ರೆಷರಲ್ಲಿ ಅದನ್ನು ಮೆಡಿಕಲ್ ಏರ್ನ ಮೇಂಟೈನ್ ಮಾಡ್ತಾ ಇರ್ತೀವಿ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಅಬೌಟ್ ಮೆಡಿಕಲ್ ಏರ್. ಮೆಡಿಕಲ್ ಏರ್ನ ಆಕ್ಸಿಜನ್ನ ಯಾವ ಪ್ರೆಷರಲ್ಲಿ ಮೇಂಟೈನ್ ಮಾಡ್ತಾ ಇರ್ತೀವೋ ಅದೇ ಪ್ರೆಷರಲ್ಲಿ ಈ ಮೆಡಿಕಲ್ ಏರ್ ಕೂಡ ಮೇಂಟೈನ್ ಮಾಡ್ತಾ ಇರ್ತೀವಿ. ಸೊ ದ ನೆಕ್ಸ್ಟ್ ಥಿಂಗ್ ಈಸ್ ನೈಟ್ರಸ್ ಆಕ್ಸೈಡ್. ನೈಟ್ರಸ್ ಆಕ್ಸೈಡ್ ಅಂದರೆ ಗೊತ್ತಿದೆ. ಏನು ನೈಟ್ರಸ್ ಆಕ್ಸೈಡ್ ಅಂದರೆ? ನೈಟ್ರಸ್ ಆಕ್ಸೈಡ್ ಈಸ್ ಆಕ್ಸೈಡ್ ಯೂಸ್ಡ್ ಫಾರ್ ದ ಅನಸ್ಥೆಟಿಕ್ ಕಂಡೀಷನ್. ಅನಸ್ಥೆಟಿಕ್ ಕಂಡೀಷನ್ ಅಂದರೆ ಅನಸ್ತೇಷಿಯಾ ಅಂತ ಕೊಡ್ತಾರೆ. ಸೊ ಅನಸ್ತೇಷಿಯಾ ಅಂತ ಅಂದರೆ ಮಂಪರು ಬರೋದಕ್ಕೆ, ಅಂದರೆ ಸರ್ಜರಿ ಮಾಡುವಾಗ ಯಾವುದೇ ನೋವು ಬಾಡಿಗೆ ಗೊತ್ತಾಗದೇ ಇರಲಿ ಅಂತ ಅಂದ್ಬಿಟ್ಟು ಈ ನೈಟ್ರಸ್ ಆಕ್ಸೈಡ್ನ ಇಂಜೆಕ್ಟ್ ಮಾಡ್ತಾರೆ. ಸೊ for the anesthetic condition it is supplied to the surgical sites. ಸರ್ಜಿಕಲ್ ಸೈಟ್ಸ್ಗೆ ಅದನ್ನ ಇಂಜೆಕ್ಟ್ ಮಾಡಿ ಈ ನೈಟ್ರಸ್ ಆಕ್ಸೈಡ್ನ ಯೂಸ್ ಮಾಡ್ತಾರೆ. ಸೊ ದ್ಯಾಟ್ ಫಾರ್ ದ ಅನಸ್ಥೆಟಿಕ್ ಕಂಡೀಷನ್ ಇಟ್ ಈಸ್ ಸಪ್ಲೈಡ್ ಟು ದ ಸರ್ಜಿಕಲ್ ಸೈಟ್ಸ್. ಆ್ಯಂಡ್ ಆಲ್ಸೋ
ಇಟ್ ಈಸ್ ಆಲ್ಸೋ ಮೇಂಟೈನ್ಡ್ ಅರೌಂಡ್ 345 kilopascal. ಇದನ್ನು ಕೂಡ 345 kilopascal ಅಲ್ಲೇ ಆ ಪ್ರೆಷರಲ್ಲೇ ಈ ನೈಟ್ರಸ್ ಆಕ್ಸೈಡ್ ಕೂಡ ಮೇಂಟೈನ್ ಮಾಡ್ತೀವಿ. ಪ್ರತಿಯೊಂದ್ರದ್ದು ನಿಮಗೆ ಪ್ರೆಷರ್ ಯಾವುದರಲ್ಲಿ ಮೇಂಟೈನ್ ಮಾಡ್ತಾರೆ, ಹೇಗೆ ಅದನ್ನು ಸ್ಟೋರ್ ಮಾಡ್ಕೋತಾರೆ ಅನ್ನೋದು ಗೊತ್ತಿರಬೇಕು. ಆ್ಯಂಡ್ ಆಲ್ಸೋ ದ next thing is nitrogen. How nitrogen it is used for the power pneumatic surgical equipment in various procedures. power pneumatic surgical equipments ಆಗಿ ಈ ನೈಟ್ರೋಜನ್ ನ ಯೂಸ್ ಮಾಡ್ಕೊಂತ ಹೋಗ್ತೀವಿ. ಇದರಲ್ಲಿ ನಾವು ಯಾವ ಪ್ರೆಷರ್ ಅಲ್ಲಿ ಮೇಂಟೈನ್ ಮಾಡ್ತೀವಿ ಅಂತ ಅಂದ್ರೆ ಇಟ್ ಈಸ್ ಆಫ್ ಅಬೌಟ್ 1.2 MPa. ಇಷ್ಟುವರೆಗೂ ಈ ಗ್ಯಾಸಸ್ ಇತ್ತಲ್ಲ, ಈ ಆಕ್ಸಿಜನ್, ಮೆಡಿಕಲ್ ಏರು, ನೈಟ್ರೋಸ್ ಆಕ್ಸೈಡ್, ಆಲ್ ಆರ್ ಮೇಂಟೈನ್ಡ್ ಎಟ್ 345 to 380 kilopascal. ಕಿಲೋ ಅಂತ ಅಂದ್ರೆ ಇಂಟು 10 ಪವರ್ ಕಿಲೋ. ಕೆ ಸ್ಟ್ಯಾಂಡ್ಸ್ ಫಾರ್ 1000. ಈಗ 1000 ಅನ್ನೋದಕ್ಕೆ 1K ಅಂತ ಕೂಡ ಹೇಳ್ತೀವಿ. 1K ಅಂತ ಅಂದ್ರೆ 1000 ಅಂತ. ಓಕೆ, ಮೆಗಾ ಅಂತ ಅಂದ್ರೆ ಕೆ ಅಂತ ಅಂದ್ರೆ 10 ಪವರ್ 3 zeros ಅಂದ್ರೆ ಮೆಗಾ ಅಂತ ಅಂದ್ರೆ 10 ಪವರ್ 6 zeros ಅಂದ್ರೆ ಒಂದಕ್ಕೆ 1 ಪಕ್ಕ 6 zeros ಇದ್ರೆ ಅದು ಮೆಗಾ. ಸೊ ಮೆಗಾ ಪ್ಯಾಸ್ಕಲ್ ಅಷ್ಟು ಪ್ರೆಷರ್ ಅಲ್ಲಿ ಈ ನೈಟ್ರೋಜನ್ ನ ಮೇಂಟೈನ್ ಮಾಡ್ತಾರೆ. ಸೊ ನೆಕ್ಸ್ಟ್ ಥಿಂಗ್ ಇಸ್ ಮೆಡಿಕಲ್ ವ್ಯಾಕ್ಯೂಮ್. ಹೌ ದ ಮೆಡಿಕಲ್ ವ್ಯಾಕ್ಯೂಮ್ ಇಸ್ ಯೂಸ್ಡ್? ಮೆಡಿಕಲ್ ವ್ಯಾಕ್ಯೂಮ್ ಸಪೋರ್ಟ್ಸ್ ದ ಸಕ್ಷನ್ equipment and the medical vacuum supports the suction equipment and the evacuation procedure ಅಲ್ಲಿ ಈ ವ್ಯಾಕ್ಯೂಮ್ ವಿಲ್ ಫ್ಲಕ್ಚುಯೇಟ್ ಅಕ್ರಾಸ್ along the pipelines. ಮೆಡಿಕಲ್ ವ್ಯಾಕ್ಯೂಮ್ ಅಂತ ಅಂದ್ರೆ ಏನು? ವ್ಯಾಕ್ಯೂಮ್ ಕ್ಲೀನರ್ ಅಂತ ಅಂದ್ರೆ ಗೊತ್ತಿದೆ. ವ್ಯಾಕ್ಯೂಮ್ ಅಂದ್ರೆ ಏನ್ ಮಾಡುತ್ತೆ? ಇಟ್ ಡ್ರ್ಯಾಕ್ಸ್ ಔಟ್ ದ ಡಸ್ಟ್ ಇನ್ ದ ಸರ್ಫೇಸ್ ಅಲ್ವಾ? ಸೊ ಲೈಕ್ ದಟ್ ಓನ್ಲಿ ಮೆಡಿಕಲ್ ವ್ಯಾಕ್ಯೂಮ್ ಅಂತ ಅಂದ್ರೆ ಏನು? ಮೆಡಿಕಲ್ ವ್ಯಾಕ್ಯೂಮ್ ಸಪೋರ್ಟ್ಸ್ ದ ಸಕ್ಷನ್ equipment ಅಂದ್ರೆ ಇರೋದನ್ನ ಅದನ್ನ ಸಕ್ ಮಾಡುತ್ತೆ. ಅಂಡ್ ಆಲ್ಸೋ ಅದನ್ನ ಎವ್ಯಾಕ್ಯುಯೇಟ್ ಪ್ರೊಸೀಜರ್ ಅಂದ್ರೆ ಅದನ್ನ ಸಕ್ ಮಾಡಿದನ್ನ ಅಟ್ಮಾಸ್ಫಿಯರ್ಗೆ ಎವ್ಯಾಕ್ಯುಯೇಟ್ ಮಾಡುತ್ತೆ. ಸೊ ಇನ್ ದಿಸ್ ಪ್ರೋಸೆಸ್ this medical vacuum is necessary and it is maintained like fluctuate across a pipeline maintained around. ಅಂದ್ರೆ ಅದನ್ನ ಪೈಪ್ ಲೈನ್ ಅಲ್ಲಿ ಅದನ್ನ ಯೂಸ್ ಮಾಡ್ತಾರೆ. ಪೈಪ್ ಲೈನ್ ಅಂತ ಅಂದ್ರೆ ಅದು ಎಷ್ಟು ಪ್ರೆಷರ್ ಅಲ್ಲಿ ಮೇಂಟೈನ್ ಮಾಡ್ತಾರೆ ಮೆಡಿಕಲ್ ವ್ಯಾಕ್ಯೂಮ್ ನ ಅಂತ ಅಂದ್ರೆ 75 kilopascal ಅಲ್ಲಿ ಈ ಮೆಡಿಕಲ್ ವ್ಯಾಕ್ಯೂಮ್ ನ ಯೂಸ್ ಮಾಡ್ಕೊಂತಾರೆ. ಓಕೆ, ಸೊ ದ ನೆಕ್ಸ್ಟ್ ಥಿಂಗ್ ಈಸ್ WAGD and AGSS. ಏನಿದು WAGD ಅಂದ್ರೆ ವೇಸ್ಟ್ ಅನಸ್ತೇಷಿಯಾ ಗ್ಯಾಸ್ ಡಿಸ್ಪೋಸಲ್. ವೇಸ್ಟ್ ಅನಸ್ತೇಷಿಯಾ ಗ್ಯಾಸ್ ಡಿಸ್ಪೋಸಲ್ ಆರ್ ಅನಸ್ಥೆಟಿಕ್ ಆಸ್ ಸ್ಕ್ಯಾವೆಂಜಿಂಗ್ ಸಿಸ್ಟಮ್. ಅನಸ್ಥೆಟಿಕ್ ಗ್ಯಾಸ್ ಸ್ಕ್ಯಾವೆಂಜಿಂಗ್ ಸಿಸ್ಟಮ್. ಇವೆರಡರಲ್ಲೂ ವೇಸ್ಟ್ ಅನಸ್ತೇಷಿಯಾ ಗ್ಯಾಸ್ ಡಿಸ್ಪೋಸಲ್ ಅಂದ್ರೆ WAGD, ಅನಸ್ಥೆಟಿಕ್ ಗ್ಯಾಸ್ ಸ್ಕ್ಯಾವೆಂಜಿಂಗ್ ಸಿಸ್ಟಮ್ ಅಂದ್ರೆ AGSS. ಗೊತ್ತಾಯ್ತಾ? ಸೊ ಇಟ್ ಈಸ್ ಮೇಂಟೈನ್ಡ್ ಅರೌಂಡ್ ಇದಕ್ಕೆ ನಿಮಗೆ 1 marks ಅಲ್ಲೆಲ್ಲ ಫುಲ್ ಫಾರ್ಮ್ ಕೇಳ್ಬೋದು. WAGD ಅಂದ್ರೆ ವೇಸ್ಟ್ ಅನಸ್ತೇಷಿಯಾ ಗ್ಯಾಸ್ ಡಿಸ್ಪೋಸಲ್ ಅಂದ್ರೆ ಈ ಗ್ಯಾಸ್ ಡಿಸ್ಪೋಸಲ್ ಇರುತ್ತಲ್ಲ, ಅಂದ್ರೆ ಅನಸ್ತೇಷಿಯಾನ ಕೊಡ್ತೀವಿ ಅಂತ ಹೇಳಿದ್ವಿ. ಆ ಅನಸ್ತೇಷಿಯಾದಲ್ಲಿ ಪ್ರೊಡ್ಯೂಸ್ ಆಗಿರುವಂತ ವೇಸ್ಟ್ ಕಂಟೆಂಟ್ ನ ಈ ಗ್ಯಾಸ್ ಮೂಲಕ ಅದು ಡಿಸ್ಪೋಸ್ ಮಾಡ್ತಾ ಇರುತ್ತೆ. ಸೊ ವೇಸ್ಟ್ ಅನಸ್ತೇಷಿಯಾ ಗ್ಯಾಸ್ ಡಿಸ್ಪೋಸಲ್ ಅಂಡ್ AGSS ಗ್ಯಾಸಸ್ ನ ಏನ್ ಮಾಡ್ತೀವಿ? ಇಟ್ ಈಸ್ ಮೇಂಟೈನ್ಡ್ ಅರೌಂಡ್ 50 to 65 kilopascal. ಇದೊಂದು ಕಡಿಮೆ ಪ್ರೆಷರ್ ಅಲ್ಲಿ ಮೇಂಟೈನ್ ಮಾಡ್ಕೋತೀವಿ. ಸೊ ನೆಕ್ಸ್ಟ್ ಥಿಂಗ್ ಇಸ್ ನೆಕ್ಸ್ಟ್ ಥಿಂಗ್ ಏನು? ಸೊ ಇದೆಲ್ಲ ಪ್ರೀವಿಯಸ್ ಕ್ಲಾಸಲ್ಲಿ ನೋಟ್ಸ್ ಬರ್ಕೊಂಡಿದ್ದೀರಾ ಅಲ್ವಾ? ಮೆಡಿಕಲ್ ಗ್ಯಾಸಸ್ ಅಂದ್ರೆ ಏನು, ಯಾವ್ಯಾವುದು? ಆಕ್ಸಿಜನ್, ಮೆಡಿಕಲ್ ಏರ್ ಅಂಡ್ ನೈಟ್ರೋಸ್ ಆಕ್ಸೈಡ್, ದೆನ್ ನೈಟ್ರೋಜನ್, ಮೆಡಿಕಲ್ ವ್ಯಾಕ್ಯೂಮ್ ಅಂಡ್ WAGD ಅಂಡ್ AGSS. ಇದಿಷ್ಟು ನೋಟ್ಸ್ ಪ್ರಿವಿಯಸ್ ಕ್ಲಾಸಲ್ಲಿ ಕಂಪ್ಲೀಟ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ದ ನೆಕ್ಸ್ಟ್ ಥಿಂಗ್ ಈಸ್ ಮೆಡಿಕಲ್ ಗ್ಯಾಸ್ ಸಿಲಿಂಡರ್ ಶುಡ್ ಸ್ಟೋರ್ ಅಂದ್ರೆ ಈ ಮೆಡಿಕಲ್ ಗ್ಯಾಸ್ ಸಿಲಿಂಡರ್ಸ್ ಏನೇನ ಇನ್ಕ್ಲೂಡ್ ಮಾಡಿರಬೇಕು? ಹೆಡಿಂಗ್ ಹಾಕೊಳ್ಳಿ ಇನ್ ದ ನೋಟ್ಸ್. ಮೆಡಿಕಲ್ ಗ್ಯಾಸ್ ಸಿಲಿಂಡರ್ ಸ್ಟೋರ್.
should include. ಅಂದರೆ ಮೆಡಿಕಲ್ ಗ್ಯಾಸ್ ಸ್ಟೋರ್ ಮಾಡುವಂಥ ಸಿಲಿಂಡರ್ಗಳು ಯಾವ ಕಂಡೀಷನಲ್ಲಿ ಮೇಂಟೈನ್ ಆಗಬೇಕು ಅಂತ. ಸೊ ದ ಫಸ್ಟ್ ಪಾಯಿಂಟ್ ಈಸ್ ಇಟ್ ಶುಡ್ ಬಿ ಮೇಂಟೈನ್ಡ್. ದ ಸಿಲಿಂಡರ್ ಏನಿರುತ್ತೆ ಆ ಸಿಲಿಂಡರು ಪ್ರಿಫರಬ್ಲಿ ಎನ್ಕ್ಲೋಸ್ಡ್ ಆ್ಯಂಡ್ ನಾಟ್ ಸಬ್ಜೆಕ್ಟೆಡ್ ಟು ದ ಎಕ್ಸ್ಟ್ರೀಮ್ ಟೆಂಪ್ರೇಚರ್. ಸಿಲಿಂಡರ್ not subjected to extreme temperature. ಈ ಎಕ್ಸ್ಟ್ರೀಮ್ ಅಂದರೆ ತುಂಬ ಹೈ ಟೆಂಪ್ರೇಚರ್ಗೆ ಈ ಸಿಲಿಂಡರ್ನ ಎಕ್ಸ್ಪೋಸ್ ಮಾಡಬಾರ್ದು ಅಂತ. ಓಕೆ, ಸಿಲಿಂಡರ್ ನಾಟ್ ಸಬ್ಜೆಕ್ಟೆಡ್ ಟು ದ ಎಕ್ಸ್ಟ್ರೀಮ್ಸ್ ಆಫ್ ಅ ಟೆಂಪ್ರೇಚರ್. ತುಂಬ ಹೈ ಟೆಂಪ್ರೇಚರ್ಗೆ ಈ ಸಿಲಿಂಡರ್ನ ಎಕ್ಸ್ಪೋಸ್ ಮಾಡಬಾರ್ದು. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ ಹೈ ಟೆಂಪ್ರೇಚರಲ್ಲಿ ಸಿಲಿಂಡರ್ ಗ್ಯಾಸ್ನ ಏನು ಮೇಂಟೈನ್ ಮಾಡ್ತಾ ಇರ್ತೀವಿ ಅದನ್ನು ಯಾವ ಟೆಂಪ್ರೇಚರಲ್ಲಿ ಮೇಂಟೈನ್ ಮಾಡ್ತೀವಿ ಅದೇ ಪರ್ಟಿಕ್ಯುಲರ್ ಟೆಂಪ್ರೇಚರ್ ಇರುತ್ತೆ, ಅದಕ್ಕಿಂತ ಜಾಸ್ತಿ ಟೆಂಪ್ರೇಚರಲ್ಲಿ ಅದನ್ನು ಮೇಂಟೈನ್ ಮಾಡಬಾರ್ದು, ಟೆಂಪ್ರೇಚರ್ ಜಾಸ್ತಿ ಆಗಬಾರ್ದು ಅಂತ. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ಬಿ ಕೆಪ್ಟ್ ಡ್ರೈ, clean and well ventilated. It should be kept dry, clean and well ventilated. Okay, ಅಂದರೆ ಇಟ್ ಶುಡ್ ಬಿ ಕೆಪ್ಟ್. ಗ್ಯಾಸ್ ಸಿಲಿಂಡರ್ ಏನಿರುತ್ತೆ ಅದು ಡ್ರೈ ಇರಬೇಕು, ಕ್ಲೀನ್ ಆಗಿರಬೇಕು ಆ್ಯಂಡ್ ವೆಲ್ ವೆಂಟಿಲೇಟೆಡ್ ಅಂತ ಅಂದರೆ ಅದ್ರ ಸುತ್ತಮುತ್ತ ನೀಟಾಗಿ ಗಾಳಿ ಆಡೋ ಥರ ಇರಬೇಕು. ಅಂದರೆ ಬೈ ಚಾನ್ಸ್ ಆಕ್ಸಿಜನ್ ಏನಾದರೂ ಅಂದರೆ ಅದೇನು ಮೆಡಿಕಲ್ ಗ್ಯಾಸಸ್ ಇರುತ್ತೆ ಬೈ ಚಾನ್ಸ್ ಅದೇನಾದರೂ ಲೀಕ್ ಆಗ್ತಾ ಇದ್ರೂ ಅದಕ್ಕೇನು ತೊಂದರೆ ಆಗ್ಬೋದು. ಅಂದರೆ ಅಟ್ಮಾಸ್ಫಿಯರಲ್ಲಿ ಅದು ಈಸಿಯಾಗಿ ಡಿಸ್ಪೋಸ್ ಆಗಬೇಕು. ಸೊ ಅದಕ್ಕೆ ಇದನ್ನು ಯೂಸ್ ಮಾಡ್ಕೊತೀವಿ. ಇಟ್ ಶುಡ್ ಬಿ ಕೆಪ್ಟ್ ಡ್ರೈ, ಅದೇನಾಗಿರಬೇಕು ಸಿಲಿಂಡರು ಡ್ರೈ ಇರಬೇಕು ಅಂದರೆ ವೆಟ್ ಆಗಿರಬಾರ್ದು, ಕ್ಲೀನ್ ಆಗಿರಬೇಕು, ವೆಲ್ ವೆಂಟಿಲೇಟೆಡ್ ಅಂದರೆ ನೀಟಾಗಿ ಗಾಳಿ ಆಡೋ ಹಾಗೆ ಇರಬೇಕು. ಸೊ ನೆಕ್ಸ್ಟ್ ಥಿಂಗ್ ಈಸ್ ಹ್ಯಾವ್ ಅ ಗುಡ್ ಆಕ್ಸೆಸ್ ಫಾರ್ ದ ಡೆಲಿವರಿ ವೆಹಿಕಲ್ಸ್ ಆ್ಯಂಡ್ ರೀಸನಬಲಿ ಲೆವೆಲ್ ಫ್ಲೋರ್ ಏರಿಯಾಸ್. ಅಂದರೆ ಇಟ್ ಶುಡ್ have good access for ಡೆಲಿವರಿ ವೆಹಿಕಲ್ಸ್. ಅಂದರೆ ಈ ಗ್ಯಾಸಸ್ನ ಕ್ಯಾರಿ ಮಾಡೋವಂಥ ವೆಹಿಕಲ್ಸ್ಗಳು ಏನಾಗಿರಬೇಕು ಅಂದರೆ ವೆಲ್ ಸೊಫಿಸ್ಟಿಕೇಟೆಡ್ ಆಗಿರಬೇಕು. ಆ ವೆಹಿಕಲ್ಸ್ಗಳಲ್ಲಿ ಅಂದರೆ ಒಂದು ಫ್ಲೋರ್ ಇರುತ್ತೆ, ಈಗ ರೋಡು ಒಂದು ಅಪ್ ಇರುತ್ತೆ, ಡೌನ್ ಇರುತ್ತೆ, ಆ ಥರ ಇರುವಾಗ ಹಳ್ಳ ಕೊಳ್ಳಗಳಲ್ಲೆಲ್ಲ ಆ ವೆಹಿಕಲ್ಸ್ಗಳು ಒಂಥರ ಏನೂ ಡ್ಯಾಮೇಜ್ ಆಗದೆ ವೆಲ್ ಫಿನಿಶ್ಡ್ ಆಗಿರಬೇಕು. ಅಂದರೆ ಅದೇನಾದರೂ ವೆಹಿಕಲ್ಸ್ಗಳು ಈ ಹಳ್ಳಗಳಲ್ಲೆಲ್ಲ ಏನಾದರೂ ಜರ್ಕ್ ಹಾಕಿದ್ರೂ ಈ ಸಿಲಿಂಡರ್ಸ್ಗಳಿಗೆ ಏನೂ ಡ್ಯಾಮೇಜ್ ಆಗಬಾರ್ದು. ಆ ರೀತಿ ಮೇಂಟೈನ್ ಮಾಡುವಂಥ ವೆಹಿಕಲ್ಸ್ಗಳಲ್ಲಿ ಈ ಅಂದರೆ ಈ ಗ್ಯಾಸ್ ಸಿಲಿಂಡರ್ಸ್ನ ಕಳಿಸ್ಬೇಕು ಅಂತ. ಓಕೆ, ಸೊ ನೆಕ್ಸ್ಟ್ ಥಿಂಗ್ ಈಸ್ ಹ್ಯಾವ್ ವಾರ್ನಿಂಗ್ ನೋಟಿಸ್. ಅಂದರೆ ಎಲ್ಲ ಮೆಡಿಕಲ್ ಗ್ಯಾಸಸಲ್ಲೂ ಒಂದು ಇಂಟು ಮಾರ್ಕ್ ಇರುತ್ತೆ, ಅಬ್ಸರ್ವ್ ಮಾಡಿದ್ದೀರಾ? ಸೊ ಅಂದರೆ ಆ ಸಿಲಿಂಡರ್ಗಳ ಮೇಲೆ ಇಂಟು ಮಾರ್ಕ್ ಇರುತ್ತೆ. ಇಂಟು ಮಾರ್ಕ್ ಅಂತ ಅಂದರೆ ವಾರ್ನಿಂಗ್ ನೋಟಿಸ್ ಇರಬೇಕು. have warning notice, warning notices posted prohibiting smoking, and naked lights
within the vicinity of the vicinity of the store. See how it works in the sense, have warning notices posted prohibiting smoking and naked lights within the vicinity of the store ಅಂತಂದರೆ ವಾರ್ನಿಂಗ್ ನೋಟಿಸಸ್ನ ಆ ಸಿಲಿಂಡರ್ ಮೇಲೆ ಪೋಸ್ಟ್ ಮಾಡಿರಬೇಕು. ಏನಂತ? ಪ್ರೊಹಿಬಿಟಿಂಗ್, ಏನೇನ ಪ್ರೊಹಿಬಿಟ್ ಮಾಡ್ತಾ ಇದೆ? ಪ್ರೊಹಿಬಿಟಿಂಗ್ ಸ್ಮೋಕಿಂಗ್ ಆ್ಯಂಡ್ ನೇಕೆಡ್ ಲೈಟ್ಸ್ ವಿತಿನ್ ದ ವಿಸಿನಿಟಿ ಆಫ್ ದ ಸ್ಟೋರ್. ಅಂದರೆ ನಾವು ಎಲ್ಲಿ ಒಂದು ಗ್ಯಾಸ್ನ ಸ್ಟೋರ್ ಮಾಡಿರ್ತೀವಿ ಅಲ್ಲಿ ಏನಾಗಿರಬೇಕು? ಸ್ಮೋಕ್ ಮಾಡಬಾರ್ದು. ಆಮೇಲೆ ಹೈ ಸೈಟೆಡ್ ಲೈಟ್ನ, ಅಂದರೆ ಫೋಕಸ್ ಲೈಟ್ಗಳೆಲ್ಲ ಇರುತ್ತಲ್ಲ, ಆ ಥರ ಹೈ ಇಂಟೆನ್ಸಿಟಿ ಲೈಟ್ನ ಅಲ್ಲಿ ಎಕ್ಸ್ಪೋಸ್ ಮಾಡಬಾರ್ದು. ಸೊ ಅಂದರೆ ಲೈಟನ್ನ ಬಿಟ್ಟರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನಿಮಗೆ ಡೌಟ್ ಬರ್ಬೋದು. ಲೈಟ್ ಹಾಕಿದ್ರೆ ಲೈಟಲ್ಲಿ ಇಟ್ ಕ್ಯಾರೀಸ್ ಎನರ್ಜಿ. ಓಕೆ, ಲೈಟಲ್ಲಿ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ಈಗ ಕಂಟಿನ್ಯೂಸು ಲೈಟ್ ಬಿಟ್ಟಿದ್ದೀವಿ ಅಂತ ಅಂದರೆ ಅಲ್ಲಿ ಅಷ್ಟು ಏರಿಯಾ ಹೀಟಪ್ ಆಗಿರುತ್ತೆ. ಅಬ್ಸರ್ವ್ ಮಾಡಿದ್ದೀರಾ? ಲೈಟ್ ಆನ್ ಆಗಿದೆ ಅಂತ ಅಂದರೆ ಅದಷ್ಟು ಏರಿಯಾ ಹೀಟ್ ಆಗಿರುತ್ತೆ. ಸೊ ಟೆಂಪ್ರೇಚರಲ್ಲಿ ಏನಾಗುತ್ತೆ? ಜಾಸ್ತಿ ಆಗೋಗುತ್ತೆ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಟು in the cylinder they have posted warning notices na post ಮಾಡಿರಬೇಕು, prohibiting smoking and naked lights within the vicinity of the store. ಅದೇನು ಮಾಡಿರಬೇಕು? ವಾರ್ನಿಂಗ್ ನೋಟಿಸಸ್ನ ಸಿಲಿಂಡರ್ ಮೇಲೆ ಪೋಸ್ಟ್ ಮಾಡಿರಬೇಕು. and also be secure enough to prevent ಥೆಫ್ಟ್ ಆ್ಯಂಡ್ ಮಿಸ್ಯೂಸ್. ಅಂದರೆ ಆ ಸಿಲಿಂಡರ್ಗಳು, ಗ್ಯಾಸ್ ಫಿಲ್ಡ್, ಮೆಡಿಕಲ್ ಗ್ಯಾಸ್ ಫಿಲ್ಡ್ ಸಿಲಿಂಡರ್ಸ್ಗಳು ಕಳ್ತನ ಆಗದೆ ಇರೋ ಹಾಗೆ. ಬಿ ಸೆಕ್ಯೂರ್ ಎನಫ್ ಟು ಪ್ರಿವೆಂಟ್ ಥೆಫ್ಟ್ ಆ್ಯಂಡ್ ಮಿಸ್ಯೂಸ್ ಆಗದೆ ಇರೋ ಹಾಗೆ. ಆ್ಯಂಡ್ ಆಲ್ಸೋ ಥೆಫ್ಟ್, ಕಳ್ತನ ಆಗದೆ ಇರೋ ಹಾಗೆ ಅದನ್ನು ಪ್ರಿವೆಂಟ್ ಮಾಡಬೇಕು. ಸೊ ದೀಸ್ ಆರ್ ದ ಪ್ರಿಕಾಷನ್ಸ್ ವಿ ಹ್ಯಾವ್ ಟು take while we store the medical gases. So these are the points regarding the medical gas storage cylinder precautions. Okay, so the next concept is central pipeline system. Central pipeline system. See what is meant by this central pipeline system. See, ಈ ಸೆಂಟ್ರಲ್ ಪೈಪ್ಲೈನ್ ಸಿಸ್ಟಮ್ ಅಂತ ಅಂದರೆ ಏನಾಗುತ್ತೆ ನೋಡಿ, ಇನ್ ದ ಮೆಡಿಕಲ್ ಗ್ಯಾಸ್ ಸ್ಟೋರೇಜ್, ಹಾಸ್ಪಿಟಲ್ಗಳಲ್ಲಿ ಮೆಡಿಕಲ್ ಗ್ಯಾಸಸ್ನ ಸ್ಟೋರ್ ಮಾಡೋದು ಇಟ್ ಈಸ್ ಒನ್ ಆಫ್ ದ ಮೇಜರ್ ಥಿಂಗ್. The medical gases which gives direct influence to the life of a patient ಅಲ್ವಾ. ಅಂದರೆ ಒಬ್ಬ ಪೇಷಂಟಿಗೆ ಮೆಡಿಕಲ್ ಗ್ಯಾಸಸ್ನ ತೀರಾ ಅವಶ್ಯಕತೆ ಇದೆ ಅಂತ ಅಂದಾಗ, ಒಂದು ಜೀವ ಉಳಿಬೇಕು ಅಂತ ಅಂದರೆ ಈ ಮೆಡಿಕಲ್ ಗ್ಯಾಸಸ್ಸು ಬೇಕಾಗುತ್ತೆ. ಸೊ ದ ಮೆಡಿಕಲ್ gases gives direct influence on the life of patient. So that ಏನು ಮಾಡ್ತಾರೆ, ಈ ಮೆಡಿಕಲ್ ಗ್ಯಾಸಸ್ನ ನೀಟಾಗಿ ಅಂದರೆ ಮಾನಿಟರ್ ಮಾಡಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊತಾರೆ. ಅಂದರೆ ಈಗ ಇದರಿಂದ ತಗೊಂಡು ಬರ್ತಾರೆ, ಅಂದರೆ ಈ ವೆಹಿಕಲ್ಗಳಲ್ಲಿ ಆ ಮೆಡಿಕಲ್ ಗ್ಯಾಸಸ್ನ ಟ್ರಾನ್ಸ್ಫರ್ ಮಾಡಿ ತಂದಿಡ್ತಾರೆ. ಹಾಸ್ಪಿಟಲ್ಗಳಲ್ಲಿ ಹೇಗೆ ಸ್ಟೋರ್ ಮಾಡಿ ಇಟ್ಕೋತಾರೆ ಅಂತ ಅಂದರೆ, ದೇರ್ಫೋರ್ ದ ಪೇಷಂಟ್, ಅಂದರೆ ಈ ಸೆಕ್ಷನ್ಗಳಲ್ಲಿ ಮೆಡಿಕಲ್ ಗ್ಯಾಸಸ್ ಆರ್ ಯೂಸ್ಡ್ ಅಸ್ ಇಟ್ ಮಸ್ಟ್ ಬಿ, ಅಂದರೆ ಮೆಡಿಕಲ್ ಗ್ಯಾಸಸ್ ಏನಾಗಿರಬೇಕು, ಕ್ಲೀನ್ ಆಗಿರಬೇಕು. ಆ್ಯಂಡ್ ಇಟ್ ಶುಡ್ ಬಿ ಹೈಲಿ ಪ್ಯೂರ್ ಆ್ಯಂಡ್ ಸಪ್ಲೈಡ್ ಅಂಡರ್ ದ ಸ್ಟೇಬಲ್ ಪ್ರೆಷರ್. ಇಟ್ ಶುಡ್ ಬಿ highly clean
and highly pure, highly clean and highly pure, and they are maintained at a stable temperature. And maintained at a stable pressure. Our medical gas system has cleared those regulations. ಅಂದರೆ ನಮ್ಮ ಮೆಡಿಕಲ್ ಗ್ಯಾಸ್ ಸಿಸ್ಟಮ್ ಏನಿರುತ್ತೆ ಅದು ಈ ದೋಸ್ ರೆಗ್ಯುಲೇಷನ್ಸ್ಗಳನ್ನೆಲ್ಲ ಅದು ಫುಲ್ಫಿಲ್ ಮಾಡಿರಬೇಕು. ಆ್ಯಂಡ್ ಆಲ್ಸೋ ಆ ಕಂಪನಿ ಸ್ಟ್ಯಾಂಡರ್ಡ್ ಏನಿರುತ್ತೆ ಅದನ್ನು ಫುಲ್ಫಿಲ್ ಮಾಡಿರಬೇಕು. ಓಕೆ, ದ ಸಿಸ್ಟಮ್ ಆಸ್ ಈ ಸೆಂಟ್ರಲ್ ಪೈಪ್ಲೈನ್ ಸಿಸ್ಟಮ್ ಏನು ಮಾಡಬೇಕಂದ್ರೆ ದ ಸಿಸ್ಟಮ್ ಆಸ್ ಟು ಅದನ್ನು ಚೆಕ್ ಮಾಡಿ ಕಲೆಕ್ಟ್ ಮಾಡ್ಕೋಬೇಕು. ಅದು ಹೇಗೆ ಚೆಕ್ ಮಾಡ್ಕೊಳ್ಳುತ್ತೆ ಅಂತ ಅಂದರೆ ಸಿಸ್ಟಮ್ ಹ್ಯಾಸ್ ಕಲರ್ ಕೋಆರ್ಡಿನೇಷನ್, ಅಂದರೆ ಅದರದ್ದು ಮೆಡಿಕಲ್ ಗ್ಯಾಸ್ ಕಲರ್ ಕೋಆರ್ಡಿನೇಷನ್ ಕರೆಕ್ಟ್ ಇದೆಯಾ. ಓಕೆ, ಕಲರ್ ಕೋಆರ್ಡಿನೇಷನ್ ಆ್ಯಂಡ್ ಅಕಾರ್ಡಿಂಗ್ ಟು ದ ಕೈಂಡ್ ಆಫ್ ಅ ಗ್ಯಾಸ್, according to kind of a gas, according to kind of gas, an audio visual monitoring system capable of checking the situation, audio visual monitoring system, capable of checking the situation, device to prevent cross connection at a medical gas, the medical gas outlet based on the concept. ಈ ಮೆಡಿಕಲ್ ಗ್ಯಾಸ್ ಔಟ್ಲೆಟ್ ಏನಾಗಿರುತ್ತೆ, the medical gas outlet based on the concept more safely and more securely. See, ಸೆಂಟ್ರಲ್ ಪೈಪ್ಲೈನ್ ಸಿಸ್ಟಮ್ ಅಂತ ಅಂದರೆ ಏನು ಅಂತ ಅಂದರೆ ಇದರಿಂದ ಪ್ರೊವೈಡ್ ಮಾಡಿರೋ ಅಂತ ಅಂದರೆ ಈಗ ಫ್ಯಾಕ್ಟರಿಗಳಲ್ಲಿ ಅಂದರೆ ಮೆಡಿಕಲ್ ಗ್ಯಾಸಸ್ನ ಪ್ರೊಡ್ಯೂಸ್ ಮಾಡೋ ಏರಿಯಾಗಳಿಂದ ಆ ಹಾಸ್ಪಿಟಲೈಸೇಷನ್ಗೆ ತಂದ ಮೇಲೆ ಈ ಸೆಂಟ್ರಲ್ ಪೈಪ್ಲೈನ್ ಸಿಸ್ಟಮ್ ವರ್ಕ್ ಆಗುತ್ತೆ. ಅಂದರೆ ಸೆಂಟ್ರಲ್ ಪೈಪ್ಲೈನ್ ಸಿಸ್ಟಮ್ ಅಂದರೆ ಏನೂ ಇಲ್ಲ, ಆ ಗ್ಯಾಸಸ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋಂಥ ವೇನ ನಾವು ಸೆಂಟ್ರಲ್ ಪೈಪ್ಲೈನ್ ಸಿಸ್ಟಮ್ ಅಂತ ಕರಿತೀವಿ. ಮೆಡಿಕಲ್ ಗ್ಯಾಸಸ್ಸು ಹಾಸ್ಪಿಟಲ್ಗಳಲ್ಲಿ ಏನಾಗಿರುತ್ತೆ, ಇಟ್ ಈಸ್ ಡೈರೆಕ್ಟ್ಲಿ ಇನ್ಫ್ಲೂಯೆನ್ಸ್ ಆನ್ ದ ಲೈಫ್ ಆಫ್ ಅ ಪೇಷಂಟ್. ಸೊ ದಟ್ ಆ ಮೆಡಿಕಲ್ ಗ್ಯಾಸಸ್ಸು ಅದರಲ್ಲಿ ಏನಾದರೂ ಸ್ವಲ್ಪ ಆಚೆ ಈಚೆ ಆದ್ರೂ ಆ ಪೇಷಂಟ್ದು ಲೈಫು ಸ್ಪಾಯ್ಲ್ ಆಗೋಗುತ್ತೆ. ಸೊ ದಟ್ಸ್ ವೈ ನಾವೇನು ಮಾಡ್ತಾ ಹೋಗ್ತೀವಿ, ಆ ಮೆಡಿಕಲ್ ಗ್ಯಾಸಸ್ನ ನೀಟಾಗಿ ಸ್ಟೋರ್ ಮಾಡ್ಕೋತಾರೆ. ಇಟ್ ಶುಡ್ ಬಿ ಹೈಲಿ ಕ್ಲೀನ್ ಆ್ಯಂಡ್ ಹೈಲಿ ಪ್ಯೂರ್. ಅಂದರೆ ಆ ಮೆಡಿಕಲ್ ಗ್ಯಾಸಸ್ ಏನಾಗಿರಬೇಕು, ಹೈಲಿ ಕ್ಲೀನ್ ಆಗಿರಬೇಕು ಆ್ಯಂಡ್ ಹೈಲಿ ಪ್ಯೂರ್ ಆಗಿರಬೇಕು. ಅಲ್ಲೇನಾದರೂ ಸ್ವಲ್ಪ ಕಂಟ್ಯಾಮಿನೇಷನ್ ಪ್ರೆಸೆಂಟ್ ಇದ್ದರೂ ಆ ಗ್ಯಾಸಸ್ಸು ಬೇರೆ ಥರ ರಿಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ್ಯಂಡ್ ಆಲ್ಸೋ ಪ್ಯೂರ್ ಇರಬೇಕು ಆ್ಯಂಡ್ ದೇ ಶುಡ್ ಬಿ ಮೇಂಟೈನ್ಡ್ ಇಟ್ ದ ಸ್ಟೇಬಲ್ ಪ್ರೆಷರ್. ಒಂದು ಸ್ಟೇಬಲ್ ಪ್ರೆಷರಲ್ಲಿ ಅದು ಮೇಂಟೈನ್ ಆಗ್ತಾ ಇರಬೇಕು. ಆ್ಯಂಡ್ ಆಲ್ಸೋ ಇದಿಷ್ಟು ಕಂಡೀಷನ್ನು. ಈ ಕಂಡೀಷನ್ ಎಲ್ಲನೂ ಒಂದು ಕಂಪ್ನಿಯ ಸ್ಟ್ಯಾಂಡರ್ಡು ಅದು ಮೇಂಟೈನ್ ಮಾಡ್ತಾ ಇರಬೇಕಾಗಿರುತ್ತೆ. ಸೊ ಅದೇನಾಗುತ್ತೆ, ದ ಸಿಸ್ಟಮ್ ಆಸ್ ಕಲರ್ ಕೋಆರ್ಡಿನೇಷನ್. ಅಂದರೆ ಕಲರ್ ಕೋಆರ್ಡಿನೇಷನ್, ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಗ್ಯಾಸಿಗೆ ಒಂದು ಕಲರ್ ಇರುತ್ತೆ ಅಂತ ಅಂದರೆ ಆ ಕಲರ್ ಕೋಆರ್ಡಿನೇಷನ್ನ ಅದು ಮ್ಯಾಚಪ್ ಮಾಡ್ತಾ ಇರಬೇಕು. ಓಕೆ, ಕಲರ್ ಕೋಆರ್ಡಿನೇಷನ್ನ ಅದು ಕರೆಕ್ಟ್ ಇದೆಯಾ ಅಂತ ಇದು ಚೆಕ್ ಮಾಡ್ತಾ ಇರುತ್ತೆ ಈ ಸೆಂಟ್ರಲ್ ಪೈಪ್ಲೈನ್ ಸಿಸ್ಟಮು. ದ ಸಿಸ್ಟಮ್ ಆಸ್ ಕಲರ್ ಕೋಆರ್ಡಿನೇಷನ್ ಅಕಾರ್ಡಿಂಗ್ ಟು ದ ಕೈಂಡ್ ಆಫ್ ಗ್ಯಾಸ್, ಆಡಿಯೋ ವಿಜುವಲ್ ಮಾನಿಟರಿಂಗ್ ಸಿಸ್ಟಮ್. ಅಂದರೆ ಈ ಸೆಂಟ್ರಲ್ ಪೈಪ್ಲೈನ್ ಸಿಸ್ಟಮಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತ.
ಕಲರ್ ಕೋಆರ್ಡಿನೇಷನ್ ಯಾವ ಗ್ಯಾಸ್ಗೆ ಯಾವ ಕಲರ್ ಬರಬೇಕು ಅಂತ ಪ್ರಿಡಿಕ್ಟ್ ಮಾಡಬೇಕು. ಆ್ಯಂಡ್ ಆಲ್ಸೋ ಆಡಿಯೋ ವಿಷುವಲ್ ಮಾನಿಟರಿಂಗ್ ಸಿಸ್ಟಮ್. ಆಡಿಯೋ ವಿಷುವಲ್ ಮಾನಿಟರಿಂಗ್ ಸಿಸ್ಟಮ್ ಗ್ಯಾಸಿಂದ ಮಾನಿಟರ್ ಮಾಡ್ತಾ ಇರ್ತೀವಿ. ಕೇಪಬಲ್ ಆಫ್ ಚೆಕಿಂಗ್ ದ ಸಿಚುಯೇಷನ್, ಆ ಸಿಚುಯೇಷನ್ನ ಚೆಕ್ ಮಾಡ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ದ ಮೆಡಿಕಲ್ ಗ್ಯಾಸ್ ಔಟ್ಲೆಟ್ ಬೇಸ್ಡ್ ಆನ್ ದ ಕಾನ್ಸೆಪ್ಟ್. ಈ ಮೆಡಿಕಲ್ ಗ್ಯಾಸ್ ಔಟ್ಲೆಟ್ ಏನಾಗಿರುತ್ತೆ, ಮೋರ್ ಸೇಫ್ಲಿ ಮೋರ್ ಸೆಕ್ಯೂರ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಈ ಸೆಂಟ್ರಲ್ ಪೈಪ್ಲೈನ್ ಸಿಸ್ಟಮು ವರ್ಕ್ ಆಗ್ತಿರುತ್ತೆ. ಸೊ ದೀಸ್ ಆರ್ ದ ಕಾನ್ಸೆಪ್ಟ್ ರಿಗಾರ್ಡಿಂಗ್ ಸೆಂಟ್ರಲ್ ಪೈಪ್ಲೈನ್ ಸಿಸ್ಟಮ್. ಕೀಪ್ ಇಟ್ ಇನ್ ಮೈಂಡ್. ವಾಟ್ ಈಸ್ ಮೀನ್ ಬೈ ಸೆಂಟ್ರಲ್ ಪೈಪ್ಲೈನ್ ಸಿಸ್ಟಮ್ ಅಂತ ಅಂದರೆ, ಸೆಂಟ್ರಲ್ ಪೈಪ್ಲೈನ್ ಸಿಸ್ಟಮ್ ಈಸ್ ಅ ಸಿಸ್ಟಮ್ ಇನ್ ಅ ಹಾಸ್ಪಿಟಲೈಸೇಷನ್ ಟು ಸ್ಟೋರ್ ದ ಮೆಡಿಕಲ್ ಗ್ಯಾಸಸ್ ಇನ್ ದ ಕೇಸ್ ಆಫ್ ಹಾಸ್ಪಿಟಲ್. ಅಂದರೆ ಈಗ ಕಲೆಕ್ಟ್ ಮಾಡಿಕೊಂಡು ಅದನ್ನು ಹೇಗೆ ಸ್ಟೋರ್ ಮಾಡ್ಕೊಳ್ಳುತ್ತೆ ಅಂತ ಅಂದರೆ ಬೈ ದ ಕಲರ್ ಕೋಆರ್ಡಿನೇಷನ್. ಅಂದರೆ ಆ ಕಲರ್ ಕೋಆರ್ಡಿನೇಷನ್ ಅಂದರೆ ಒಂದು ಪರ್ಟಿಕ್ಯುಲರ್ ಗ್ಯಾಸ್ಗೆ ಯಾವ ಕಲರ್ ಇರುತ್ತೆ ಆ ಗ್ಯಾಸ್ ಕಲರ್ ಕೋಆರ್ಡಿನೇಷನ್ನ ಚೆಕ್ ಮಾಡ್ಕೊಳ್ಳುತ್ತೆ. ಆಡಿಯೋ ವಿಷುವಲ್ ಮಾನಿಟರೈಸ್ ಮಾಡ್ಕೊಳ್ಳುತ್ತೆ ಒಂದು ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು. ಕೇಪಬಲ್ ಆಫ್ ಚೆಕಿಂಗ್ ದ ಸಿಚುಯೇಷನ್. ಆ್ಯಂಡ್ ಆಲ್ಸೋ ಮೆಡಿಕಲ್ ಗ್ಯಾಸ್ ಔಟ್ಲೆಟ್ ಇರುತ್ತಲ್ಲ, ಆ ಗ್ಯಾಸಸ್ದು ಔಟ್ಲೆಟು ಅದು ಯಾವ ಥರ ಇರಬೇಕಪ್ಪ ಅಂತ ಅಂದರೆ ಅದು ಸೇಫ್ಟಿ ಮತ್ತು ಸೆಕ್ಯೂರ್ಡ್ ಆಗಿರಬೇಕು. ಅಂದರೆ ಅಲ್ಲಿ ಎಲ್ಲೂ ಏನೂ ಪ್ರಾಬ್ಲಮ್ ಆಗದೆ ಇರೋ ಹಾಗೆ ಆ ಮೆಡಿಕಲ್ ಗ್ಯಾಸಸ್ಸು ನೀಟಾಗಿ ಸ್ಟೋರ್ ಮಾಡಿ ಇಟ್ಕೋಬೇಕು. ಸೊ ದಿಸ್ ಆರ್ ದ ಕಾನ್ಸೆಪ್ಟ್ ರಿಗಾರ್ಡಿಂಗ್ ಸೆಂಟ್ರಲ್ ಪೈಪ್ಲೈನ್ ಸಿಸ್ಟಮ್. ಸೆಂಟ್ರಲ್ ಪೈಪ್ಲೈನ್ ಸಿಸ್ಟಮ್ ಅಂತ ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾರೆ. ಆ 2 ಮಾರ್ಕ್ಸಿಗೆ ಕೇಳಿದಾಗ ದ ಸಿಸ್ಟಮ್ ಆಸ್ ಕಲರ್ ಕೋಆರ್ಡಿನೇಷನ್ ಅಕಾರ್ಡಿಂಗ್ ಟು ದ ಕೈಂಡ್ ಆಫ್ ಗ್ಯಾಸ್, ಆಡಿಯೋ ವಿಷುವಲ್ ಮಾನಿಟರಿಂಗ್ ಸಿಸ್ಟಮ್, capable of storing the situation, capable of checking the situation, medical gases outlet based on the concept, more safety and more security. So these are the concept regarding the central pipeline system. In the notes you have to write down heading medical gas cylinder should include ಅಂತ ಹಾಕಿ ಈ 3 ಪಾಯಿಂಟ್ಸ್ ವೈಸ್ ಬರಿತಾ ಹೋಗಿ. ಸಿಲಿಂಡರ್ ನಾಟ್ ಸಬ್ಜೆಕ್ಟೆಡ್ ಎಕ್ಸ್ಟ್ರೀಮ್ಲಿ ಹೈ ಟೆಂಪ್ರೇಚರ್. ಆ ಸಿಲಿಂಡರ್ನ ಎಕ್ಸ್ಟ್ರೀಮ್ ಹೈ ಟೆಂಪ್ರೇಚರ್ಗೆ ಪ್ರೊವೈಡ್ ಮಾಡಬಾರ್ದು. ಆ್ಯಂಡ್ ಇಟ್ ಶುಡ್ ಬಿ ಕೆಪ್ಟ್ ಕ್ಲೀನ್, ಡ್ರೈ ಆ್ಯಂಡ್ ವೆಲ್ ವೆಂಟಿಲೇಟೆಡ್. ಸಿಲಿಂಡರ್ ಏನಾಗಿರಬೇಕು, ಕ್ಲೀನ್ ಮತ್ತು ಡ್ರೈ ಆಗಿರಬೇಕು ಆ್ಯಂಡ್ ವೆಲ್ ವೆಂಟಿಲೇಟೆಡ್ ಆಗಿರಬೇಕು. ನೆಕ್ಸ್ಟ್ ಥಿಂಗ್ ಈಸ್ ಇಟ್ ಶುಡ್ ಹ್ಯಾವ್ ಅ ಗುಡ್ ಆಕ್ಸೆಸ್ ಫಾರ್ ದ ಡೆಲಿವರಿ ವೆಹಿಕಲ್ಸ್. ಅಂದರೆ ಅದು ಈಸಿಯಾಗಿ ಆಕ್ಸೆಸ್ ಆಗೋ ಹಾಗೆ ಇರೋವಂಥ ವೆಹಿಕಲ್ಸ್ಗಳಲ್ಲಿ ಅದು ಸಿಲಿಂಡರ್ಸ್ನ ಟ್ರಾನ್ಸ್ಫರ್ ಮಾಡಬೇಕು. ಆ್ಯಂಡ್ ಆಲ್ಸೋ ಹ್ಯಾವ್ ವಾರ್ನಿಂಗ್ ಆ್ಯಂಡ್ ನಾಟ್ ಪೋಸ್ಟೆಡ್. ಅದರಲ್ಲಿ ಏನಾಗಿರಬೇಕು, ಆ ಸಿಲಿಂಡರ್ಗಳಲ್ಲಿ ನೋಟಿಸ್ನ ಪೋಸ್ಟ್ ಮಾಡಿರಬೇಕು. ಪ್ರೊಹಿಬಿಟಿಂಗ್ ದ ಸ್ಮೋಕಿಂಗ್, ಅಂದರೆ ಅದರಲ್ಲಿ ಸ್ಮೋಕ್ ಮಾಡಬಾರ್ದು. ನೇಕೆಡ್ ಲೈಟ್ಸ್ನ ಆನ್ ಮಾಡಿರಬಾರ್ದು, ಅಂದರೆ ಲೈಟ್ನ ಎಕ್ಸ್ಪೋಸ್ ಮಾಡಬಾರ್ದು ಅಂತ ಆ ಸಿಲಿಂಡರಲ್ಲಿ ಪೋಸ್ಟ್ ಮಾಡಿರಬೇಕು. ಆ್ಯಂಡ್ ಆಲ್ಸೋ ವಿತಿನ್ ದ ವಿಸಿನಿಟಿ ಆಫ್ ದ ಸ್ಟೋರ್. ದೆನ್ ಬಿ ಸೆಕ್ಯೂರ್ ಎನಫ್ ಟು ಪ್ರಿವೆಂಟ್. ಮೆಡಿಕಲ್ ಗ್ಯಾಸಸ್ ಏನಿರುತ್ತೆ, ಬಿ ಸೆಕ್ಯೂರ್ ಎನಫ್ ಟು ಪ್ರಿವೆಂಟ್ ಥೆಫ್ಟ್ ಆ್ಯಂಡ್ ಮಿಸ್ಯೂಸ್. ಅಂದರೆ ಅಲ್ಲಿ ಥೆಫ್ಟ್ ಆಗದೆ ಇರೋ ಹಾಗೆ, ಮೆಡಿಕಲ್ ಗ್ಯಾಸಸ್ ಮಿಸ್ಯೂಸ್ ಆಗದೆ ಇರೋ ಹಾಗೆ ನೋಡ್ಕೋಬೇಕು ಅನ್ನೋ ಕಂಡೀಷನ್ ಕೂಡ ಇರುತ್ತೆ. ಸೊ ಇದಿಷ್ಟನ್ನು ನೋಟ್ಸಲ್ಲಿ ಬರೀರಿ. ಲಾಸ್ಟ್ 3 ಪಾಯಿಂಟ್ಸ್ ಆ್ಯಂಡ್ ದೀಸ್ 2 ಪಾಯಿಂಟ್, ಟೋಟಲ್ 5 ಪಾಯಿಂಟ್ಸ್. ಓಕೆ, ಇನ್ ದ ನೋಟ್ಸ್ ಯು ಹ್ಯಾವ್ ಟು ರೈಟ್ ಡೌನ್. ನೆಕ್ಸ್ಟ್ ಹೆಡ್ಡಿಂಗ್ ಸೆಂಟ್ರಲ್ ಪೈಪ್ಲೈನ್ ಸಿಸ್ಟಮ್ ಅಂತ ಹೆಡ್ಡಿಂಗ್ ಹಾಕಿ ಫ್ರಮ್ ಇಯರ್ ಟು ಇಯರ್ ಯು ಹ್ಯಾವ್ ಟು ರೈಟ್ ಡೌನ್. ಇನ್ ದ ಸೆಂಟ್ರಲ್ ಪೈಪ್ಲೈನ್ ಸಿಸ್ಟಮ್ the medical gases gives a direct influence on the life of the patient. It should be highly clean, pure and maintained at the stable pressure. The system has a color coordination ಇರಬೇಕು. and according to the kind of the gas ಅದೇನಾಗ್ತಾ ಇರುತ್ತೆ, ಸಿಸ್ಟಮ್ ಕಲರ್ ಕೋಆರ್ಡಿನೇಷನ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದನ್ನು ಈ ಸೆಂಟ್ರಲ್ ಪೈಪ್ಲೈನ್ ಸಿಸ್ಟಮು ಮಾನಿಟರ್ ಮಾಡ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ಆಡಿಯೋ ವಿಷುವಲ್ ಮಾನಿಟರಿಂಗ್ ಸಿಸ್ಟಮ್ ಅಂದರೆ ಇಟ್ ಆಲ್ಸೋ ಮಾನಿಟರಿಂಗ್ ದ ಆಡಿಯೋ ವಿಷುವಲ್ ಸಿಸ್ಟಮ್ ಆ್ಯಂಡ್ ಕೇಪಬಲ್ ಆಫ್ ಚೆಕಿಂಗ್ ದ ಸಿಚುವೇಶನ್ನ ಚೆಕ್ ಮಾಡೋದಕ್ಕೆ ಸೆಂಟ್ರಲ್ ಪೈಪ್ಲೈನ್ ಸಿಸ್ಟಮು ನೆಸೆಸರಿ. ಆ್ಯಂಡ್ ಆಲ್ಸೋ ದ ಮೆಡಿಕಲ್ ಗ್ಯಾಸ್ ಔಟ್ಲೆಟ್ ಬೇಸ್ಡ್ ಆನ್ ದ ಕಾನ್ಸೆಪ್ಟ್. ಈ ಮೆಡಿಕಲ್ ಗ್ಯಾಸ್ ಔಟ್ಲೆಟ್ ಯಾವ ಕಾನ್ಸೆಪ್ಟ್ ಮೇಲೆ ಇರಬೇಕು ಅಂತ ಅಂದರೆ, ಇಟ್ ಶುಡ್ ಬಿ ಇನ್ ದ ಕಾನ್ಸೆಪ್ಟ್ ಮೋರ್ ಸೇಫ್ಟಿ ಆ್ಯಂಡ್ ಮೋರ್ ಸೆಕ್ಯೂರಿಟಿ. ಸೊ ಮೋರ್ ಸೇಫ್ಟಿ ಮತ್ತು ಮೋರ್ ಸೆಕ್ಯೂರಿಟಿ ಕಾನ್ಸೆಪ್ಟ್ ಮೇಲೆ ಈ ಸೆಂಟ್ರಲ್ ಪೈಪ್ಲೈನ್ ಸಿಸ್ಟಮು ವರ್ಕ್ ಆಗ್ತಿರುತ್ತೆ. ಅಂದರೆ ಈ ಮೆಡಿಕಲ್ ಗ್ಯಾಸ್ ಔಟ್ಲೆಟ್ ಏನಿರುತ್ತೆ
ಅದು ಸೇಫ್ ಆಗಿರಬೇಕು ಮತ್ತು ಸೆಕ್ಯೂರ್ಡ್ ಆಗಿರಬೇಕು. ಸೊ ಅದು ಒನ್ ಆಫ್ ದ ಮೇನ್ ಕಂಡೀಷನ್ ಆಫ್ ಅ ಸೆಂಟ್ರಲ್ ಪೈಪ್ಲೈನ್ ಸಿಸ್ಟಮ್. ಸೆಂಟ್ರಲ್ ಪೈಪ್ಲೈನ್ ಸಿಸ್ಟಮ್ ಏನು ಮಾಡುತ್ತೆ ಅಂತಂದರೆ, these points are very important: color coordination and audio visual monitoring, and also capable of checking the situation ಚೆಕ್ ಮಾಡುತ್ತೆ, ಮೆಡಿಕಲ್ ಗ್ಯಾಸ್ ಔಟ್ಲೆಟ್ನ ಚೆಕ್ ಮಾಡುತ್ತೆ. ಸೊ ಅದಷ್ಟು ಕಾನ್ಸೆಪ್ಟ್ ಆಫ್ ಸೆಂಟ್ರಲ್ ಪೈಪ್ಲೈನ್ ಸಿಸ್ಟಮ್. ಸೊ ಯು ಹ್ಯಾವ್ ಟು ಕಾಪಿ ದಿಸ್ ಟು ನೋಟ್ಸ್. ಓಕೆ, ಇವತ್ತಿನ ಹೆಡ್ಡಿಂಗು ಮೆಡಿಕಲ್ ಗ್ಯಾಸ್ ಸಿಲಿಂಡರ್ ಶುಡ್ ಇನ್ಕ್ಲೂಡ್ ಅಂತ ಬರೆದು ಇದನ್ನು ಹೆಡ್ಡಿಂಗ್ ಹಾಕಿ ಈ 3 ಪಾಯಿಂಟ್ಸು ನೆಕ್ಸ್ಟ್ 3.6 ಪಾಯಿಂಟ್ಸ್ ಬರ್ಕೊಳ್ಳಿ. 5 ಪಾಯಿಂಟ್ಸ್ ಅದು ಬರ್ಕೊಂಡು ಸೆಂಟ್ರಲ್ ಪೈಪ್ಲೈನ್ ಸಿಸ್ಟಮ್ ಅಂತ ಹೆಡ್ಡಿಂಗ್ ಹಾಕಿ ಇದನ್ನು ಇಷ್ಟು ಬರ್ಕೊಳ್ಳಿ. Okay, let us wind up the class. This is the last class of the surface tension and viscosity. So in this class the surface tension and viscosity will be wind up. So let us discuss the next in the next class we are going to discuss the new lesson, and the chapter is heat and temperature. Let us discuss in the next class. Okay, shall we wind up the lesson surface tension and viscosity? Okay, I'm going to wind up the class. Okay, thank you all. If you have any doubt, ask me. Okay.